ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಉದಯ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಮೊಟ್ಟ ಮೊದಲನೇ ಪ್ರಶ್ನೆ, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಒಂದಲ್ಲ ಎರಡಲ್ಲ 3 ಸರಿ ಹೇಳ್ತೀನಿ. ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಇದು ಮಾಡ್ತಾ ಹೋದರೆ ನಮ್ಮಲ್ಲಿ 140 ಕೋಟಿ ಜನ ಇದ್ದೀವಿ. 140 ಕೋಟಿ ಜನದಲ್ಲಿ ನಾವು ನಿಜವಾಗಲೂ ಸೆಲೆಬ್ರೇಟ್ ಮಾಡಬೇಕಾ? ನಿಜವಾಗಲೂ ಸಂತೋಷ ಆಯಿತಾ? ಅಥವಾ ನಮ್ಮ ಎರಡು ಕೈ ಕಟ್ಟಾಗಿದ್ದಕ್ಕೆ ನಾವು ದುಃಖ ಪಡಬೇಕಾ? ಕೈ ಒಂಚೂರು ಪೆಟ್ಟಾದ್ರೆ ನಾವು ಅಯ್ಯೋ ಅಂತೀವಿ, ನಾವು ಅಳ್ತೀವಿ, ನಾವು ಎಲ್ಲೋ ಹೋಗಿ ಡಾಕ್ಟ್ರ್ ಹತ್ರ ಬ್ಯಾಂಡೇಜ್ ಹಾಕಿಸ್ಕೊಂಬರ್ತೀವಿ, ಆ್ಯಂಟಿಸೆಪ್ಟಿಕ್ ಆಗಬಾರ್ದು ಅಂತ ಟೆಟ್ರಾಕ್ ಇಂಜೆಕ್ಷನ್ಗಳು, ಆಂಟಿಬಯೋಟಿಕ್ ಇಂಜೆಕ್ಷನ್ಗಳು ತಗೋತೀವಿ. ಇಂಥ ಪರಿಸ್ಥಿತಿನಲ್ಲಿ ಬಲಗೈ ಕತ್ತರಿಸೋಯ್ತು, ಎಡಗೈ ಕತ್ತರಿಸೋಯ್ತು, ನಾವು ಇಂಡಿಪೆಂಡೆನ್ಸ್ ಬಂದು ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಎಷ್ಟರ ಮಟ್ಟಿಗೆ ನ್ಯಾಯ ಇದು? ನೋಡಿ, ಹಿಸ್ಟ್ರಿನ ಪುನರ್ವಿಮರ್ಶೆ ಮಾಡಬೇಕು ಅಂತಂದರೆ ಒಂದು 4-5 ಮಾತ್ರ ಹೇಳ್ತೀನಿ. ಇದು ಸುಮಾರು 15-20 ಎಪಿಸೋಡ್ ಆಗ್ಬೋದು, ಇದು ಕಡಿಮೆ ಆಗ್ಬೋದು, ಇನ್ನೂ ಜಾಸ್ತಿ ಆಗ್ಬೋದು, ಗೊತ್ತಿಲ್ಲ ನಮಗೆ. ಬನ್ನಿ ವಿಷಯಗಳನ್ನ ಬಿಚ್ಚಿಡ್ತಾ ಹೋಗ್ತೀನಿ. 1947 ಸ್ವಾತಂತ್ರ್ಯ ಆದಾಗ ಫಸ್ಟ್ ಆಫ್ ಆಲ್ ನಾವು ಸೆಕ್ಯುಲರ್ ಅಂತ ಕರಿಕೋಬೇಕು ಅಂತ ಇದ್ದಿದ್ದರೆ ಜವಾಹರ್ಲಾಲ್ ನೆಹರು ಮತ್ತು ಮಹಾತ್ಮ ಗಾಂಧಿಗೆ, ಮಹಾತ್ಮ ಅಂತ ಯೂಸ್ ಮಾಡಿ ತಪ್ಪಾಯಿತು, ದಯವಿಟ್ಟು ಕ್ಷಮಿಸಿ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಗೆ ಮತ್ತು ಜವಾಹರ್ಲಾಲ್ ನೆಹರುಗೆ ಸೆಕ್ಯುಲರ್ ಅಂತ ಹೆಸರಿಡಬೇಕು ಅನ್ನೋದು ಏನಾದ್ರು ಮನಸ್ಸಲ್ಲಿ ಇತ್ತು ಅಂತಂದರೆ, ಪಾಕಿಸ್ತಾನ ಡಿವೈಡ್ ಮಾಡಿಕೊಟ್ಟು ಮುಸಲ್ಮಾನರಿಗೋಸ್ಕರ ಡಿವೈಡ್ ಮಾಡಿಕೊಟ್ಟಿದ್ದು ತಪ್ಪು ರೀ. ಇದು ಖಡಾಖಂಡಿತವಾಗಿ ಹೇಳ್ಬೋದು. ಅದ್ರ ಮೇಲೆ ಗಾಯದ ಮೇಲೆ ಉಪ್ಪು ಹಾಕ್ತಾರೆ ಅಂತ, ಗಾಯದ ಮೇಲೆ ಉಪ್ಪು ಹಾಕ್ದಂಗೆ ಅಂತೀವಿ. ಅಂಥ ಪರಿಸ್ಥಿತಿನಲ್ಲಿ ನಾವು ಸ್ವಾತಂತ್ರ್ಯ ಅಂತ ಅಂದ್ಬಿಟ್ಟು 75 ವರ್ಷಗಳಿಂದಲೂ ಆಗಸ್ಟ್ 15ನೇ ತಾರೀಕು ಸೆಲೆಬ್ರೇಟ್ ಮಾಡ್ಕೊಂಬಂದ್ಬಿಟ್ಟು ನಿಜವಾಗ್ಲೂ ನಾವು ತಿಥಿ ಮಾಡ್ಬೇಕು ರೀ. ಏನು ಅಂದರೆ 2 ಕೈಗಳನ್ನ ಕತ್ತರಿಸ್ಕೊಂಡು ಅಂಗವಿಕಲರಾಗ್ಬಿಟ್ಟಿದ್ದೀವಿ, ನಾವು ಸೆಲೆಬ್ರೇಟ್ ಮಾಡ್ತೀವಿ. ನಮ್ಮಂಥ ಮೂರ್ಖರು ಮುಟ್ಟಾಡ್ರಿದ್ದಾರೆ ಅನಿಸುತ್ತೆ. ಬನ್ನಿ, ಇದಲ್ಲದೆ ಇನ್ನೂ ಅನೇಕ ಪ್ರಮಾದಗಳಾಗ್ತಾ ಹೋಯಿತು. ಕೆಲವೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಜವಾಹರ್ಲಾಲ್ ನೆಹರು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಏನಿದೆ, ನಿನ್ನೆ ದಿವಸ ಅಮಿತ್ ಶಾ ಅವರು ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಕಾಂಗ್ರೆಸ್ಸೇತರ ಸರ್ಕಾರ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಏನೇನೋ ಹೇಳ್ತಾರೆ. ಓಕೆ, ಆತ ಅತ್ಯಂತ ಬಡತನದಿಂದ ಬಂದಿರೋರು ಪ್ರಧಾನಮಂತ್ರಿ ಆಗಿದ್ದಾರೆ. ದೇಶಭಕ್ತ, ಮೊಟ್ಟ ಮೊದಲ ದೇಶಭಕ್ತ ಪ್ರಧಾನಮಂತ್ರಿ. ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಬಂದಾಗ ನಿನ್ನೆ ಪಾರ್ಲಿಮೆಂಟಲ್ಲಿ ಹೇಳಿದ್ದಾರೆ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ನಮ್ಮದು ಅಂತ ಅಂದ್ಬಿಟ್ಟು. ಅವ್ರು ಇನ್ನೂ ಒಂದು ಮಾತು ಹೇಳಿದ್ರು, ಏನು ಗೊತ್ತಾ? 2-3 ದಿವಸ ಏನಾದರೂ ಸೀಸ್ ಫೈರ್ನ ಎಕ್ಸ್ಟೆಂಡ್ ಮಾಡಿದರೆ, ಅಂದರೆ ಇಮ್ಮಿಡಿಯೇಟಾಗಿ ಡಿಕ್ಲೇರ್ ಮಾಡಿಬಿಡ್ತಾರೆ ನೆಹರು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಇರ್ತಾರೆ, ಅವಾಗ ಏನಾಗುತ್ತೆ, ಅವ್ರನ್ನೂ ವಿರೋಧ ಮಾಡಿಕೊಂಡು ಸೀಸ್ ಫೈರ್ ಮಾಡ್ತಾರೆ. ಸೀಸ್ ಫೈರ್ ಏನಾದರೂ 3 ದಿವಸ ಬಿಟ್ ಮಾಡಿದರೆ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಏನೋ ಲಾಹೋರು ನಮ್ಮದಲ್ಲಿರ್ತಿತ್ತು. ಅದು ವೆಸ್ಟ್ ಬೆಂಗಾಲ್ ಅಂತ ಕರಿತೀವಿ, ಕರ್ತಾರ್ಪುರ್ ಯೋಜನೆ ಅಂತ ಹೇಳ್ತೀವಿ, ಕರ್ತಾರ್ಪುರ್ ಗುರುದ್ವಾರ ಅಂತೀವಿ. ಅದೆಲ್ಲ ನಮ್ಮದಾಗಿರೋದು. ವೆಸ್ಟ್ ಪಂಜಾಬ್ ಅಂತ, ಈಸ್ಟ್ ಪಂಜಾಬ್ ಅಂತ ಕರೆಯೋರು ಎಲ್ಲ ನಮ್ಮದಾಗಿರೋದು. ಇದು ಹಿಸ್ಟ್ರಿ ಒಳಗಾಗಿರ್ತಕ್ಕಂಥ ದೊಡ್ಡ ಪ್ರಮಾದ. ಮೊಟ್ಟ ಮೊದಲನೇದಾಗಿ 1947ರಲ್ಲಿ ಏನು ನಮ್ಮದು ದೇಶ ವಿಭಜನೆ ಆಯಿತು, ಸೀಸ್ ಫೈರ್ನ 3 ದಿವಸ ಲೇಟಾಗಿ ಮಾಡಿದರೆ ಇವತ್ತು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಇರ್ಬೋದು, ಲಾಹೋರ್ ಇರ್ಬೋದು, ಎಲ್ಲ ವೆಸ್ಟ್ ಪಂಜಾಬ್ ಆಗಿ ನಮ್ಮ ದೇಶದಲ್ಲಿ ಸೇರ್ಕೊಂಡಿರೋದು ಅಂತ ಹೇಳಿದ್ರೆ ನೆಹರು ಮಾಡಿದ ಮೊಟ್ಟ ಮೊದಲನೇ ತಪ್ಪು, ಕಾಂಗ್ರೆಸ್ ಮಾಡಿದ ಮೊಟ್ಟ ಮೊದಲನೇ ತಪ್ಪು. 2ನೇ ತಪ್ಪೇನು ಅಂತ ಹೇಳ್ತೀನಿ. ಬನ್ನಿ, ನೆಹರುಗೆ ಸ್ವಾತಂತ್ರ್ಯ ಬಂತು ರೀ, ಏಕೆಂದರೆ ಅಧಿಕಾರ ಇಟ್ಕೊಂಡಿದ್ರು. ಅದೇನೋ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೌಂಟ್ ಬ್ಯಾಟನ್ ಅಂತೆ ಅವ್ರ ಹೆಂಡತಿ ಜೊತೆಗೆ ಸಂಬಂಧ ಇತ್ತಂತೆ, ಅದು ನಮ್ಮ ವಿಷಯ ಅಲ್ಲ. ಅದು ಏನು, ಇದಕ್ಕೆ ಸ್ವಾತಂತ್ರ್ಯ ಬಂದಿದ್ದು. ನಾವು ನೀವು ಪ್ರಾಮಾಣಿಕರಾಗಿರೋರು, ದೇಶಭಕ್ತರಾಗಿರೋ ನಮಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಬಂತ? ಡಿಸೆಂಬರ್ 15ನೇ ತಾರೀಕು ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಇನ್ಕಮ್ ಟ್ಯಾಕ್ಸ್ನವ್ರು ಹೇಳ್ತಾ ಇದ್ದಾರೆ. ಹೋಗಿ ಕ್ಯೂನಲ್ಲಿ ನಿಂತು ಟ್ಯಾಕ್ಸ್ ಕಟ್ಬಿಡ್ತೀವಿ ನಾವು. ಇದು ನಮಗೆ ಸ್ವಾತಂತ್ರ್ಯ ಇದಕ್ಕೇನೋ ಬಂದಿದ್ದು? ಈ ಥರ ಪ್ರಶ್ನೆಗಳೆಲ್ಲ ಬರುತ್ತೆ. ಅಥವಾ ಅಧಿಕಾರಿಗಳಿಗೆ ಬಂತ? ನೋಡಿ, ಕಾಂಗ್ರೆಸ್ನವರು ಜವಾಹರ್ಲಾಲ್ ನೆಹರುಗೆ ಬಂತು, ಸ್ವಾತಂತ್ರ್ಯ ಬಂದಿದ್ದಕ್ಕೆ ಏನು ಮಾಡಿದ್ರು ಅವರು? ನಮ್ಮ 2 ಕೈಗಳ್ನು ತುಂಡರಿಸಿದ್ರು, ಸ್ವಾತಂತ್ರ್ಯ ಬಂತು, ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ದೇಶದ ಮೇಲೆ ಹೇರಿದ್ರು. ನಾವು ಅಮಾಯಕರು, ಅನಕ್ಷರಸ್ಥರಾಗಿದ್ವಿ, ನಮ್ಮ ಮೇಲೆ ಹೇರಿ ಸೆಲೆಬ್ರೇಟ್ ಮಾಡೋ ಹಂಗೆ ಮಾಡಿದ್ರು ರೀ. ಇಂಡಿಪೆಂಡೆನ್ಸ್ ಡೇ ಅಂತ ಆಗಸ್ಟ್ 15 ಮಾಡ್ತೀವಿ, ದುರಂತದ ದಿನನ ಸೆಲೆಬ್ರೇಟ್ ಮಾಡ್ತೀವಿ. ನಮ್ಮಂಥ ಮುಟ್ಟಾಡ್ರು ಮೂರ್ಖರು ಇದ್ದಾರೆ ಅನ್ನೋ ಪ್ರಶ್ನೆ ಇವಾಗ ಹೇಳುತ್ತೆ. ಬನ್ನಿ, ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿರೋದ್ರಿಂದ ಇಂಥ ವಿಷಯಗಳು ಜಾಸ್ತಿ ಚರ್ಚೆ ಆಗಬೇಕು. ಮತ್ತು ಹೇಳ್ತೀನಿ, 2ನೇ ಪ್ರಮಾದ ಏನಾಯಿತು ಅಂತ. 2ನೇ ಪ್ರಮಾದ ಏನಾಯಿತು ಅಂತಂದರೆ, ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಗೆ ಕಾಶ್ಮೀರದ ಇಶ್ಯೂ, ಇಟ್ಸ್ ಅ ಬೈಲ್ಯಾಟ್ರಲ್ ಇಶ್ಯೂ, ದ್ವಿಪಕ್ಷೀಯ ಯುದ್ಧ, ಅದು ದ್ವಿಪಕ್ಷೀಯ ಗಲಾಟೆ, ಅದು ದ್ವಿಪಕ್ಷೀಯ ಹೋರಾಟ, ಅದನ್ನು ತಗೊಂಡು ಹೋಗಿ ಯುನೈಟೆಡ್ ಜನರಲ್ ಅಸೆಂಬ್ಲಿಗೆ ಹಾಕಿದ್ರು. ಇದು 2ನೇ ತಪ್ಪು. ಏನು ಅಂತಂದರೆ, ನಾವು ಗಂಡಸರಲ್ವಾ, ನಮಗೆ ಶೌರ್ಯ ಇಲ್ವಾ? ನೋಡಿ, ಗಂಡಸರಲ್ವಾ, ಗಂಡಸ್ತನಕ್ಕೆ ಸಮಸ್ಯೆ ಬರುತ್ತೆ ಅಂತ ಅಂದಾಗ
ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿದ್ವಿ, ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಬಂತು ಯುದ್ಧ ಮಾಡಿದ್ರಿಂದ, ಗಟ್ಟಿಯಾಗಿ ನಿಂತಿದ್ದರಿಂದ. ಈ ಮಗಳಿಗಿರ್ತಕ್ಕಂಥ ಧೈರ್ಯ ನೆಹರುಗೆ ಯಾಕೆ ಇರಲಿಲ್ಲ? ಅವತ್ತು ಸಣ್ಣ ಗಲಾಟೆ ರೀ, ಯಾರೋ ಪುಂಡ್ರು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ನುಗ್ಗಿದ್ರು, ಅದನ್ನು ತೊಗೊಂಡು ಹೋಗಿ ಯುನೈಟೆಡ್ ಜನರಲ್ ಅಸೆಂಬ್ಲಿಗೆ ಹಾಕ್ಬಿಟ್ಟು ಅದನ್ನು ಇಂಟರ್ನ್ಯಾಷನಲ್ ಇಶ್ಯೂ ಮಾಡಿಬಿಟ್ರು. ಎರಡನೇ ಪ್ರಮಾದ, ನಮ್ಮ ದೇಶಕ್ಕೆ ಯಾರಾದರೂ ದೊಡ್ಡ ಶತ್ರು ಇದ್ದಾರೆ ಅಂತಂದರೆ ಜವಾಹರ್ಲಾಲ್ ನೆಹರೂನ ಅನ್ನೋ ಪ್ರಶ್ನೆ ಬರುತ್ತೆ. ಇದು ಚರ್ಚೆ ಆಗಬೇಕು, ಪಾರ್ಲಿಮೆಂಟಲ್ಲಿ ಡಿಸೈಡ್ ಆಗಬೇಕು. ಸುಪ್ರೀಂ ಕೋರ್ಟ್ ಒಂದು ಒಳ್ಳೆ ತೀರ್ಮಾನ ಕೊಟ್ಟಿದೆ. ಏನು ಅಂದರೆ 370ನೇ ವಿಧಿನ ರದ್ದು ಮಾಡಿದೆ. ನಿನ್ನೆ ರದ್ದು ಮಾಡಿದ್ರೆ ಕಾನ್ಸ್ಟಿಟ್ಯೂಷನಲ್ ಬೆಂಚು 5-6 ಜನ ಜಡ್ಜ್ಗಳು ಇರ್ತಾರೆ, ಅವರೆಲ್ಲ ಹೇಳಿ 370ನೇ ವಿಧಿ ರದ್ದು ಮಾಡಿದ್ದು ನರೇಂದ್ರ ಮೋದಿಯವರ BJP ಸರ್ಕಾರ ಭಾಳ ಒಳ್ಳೆಯದು, ಸಂವಿಧಾನಾತ್ಮಕವಾಗಿದೆ ಇದು ಅಂತ. ಅಂದರೆ ಸಂವಿಧಾನಕ್ಕೆ ಪೂರಕವಾಗಿ ಇವಾಗ ನಡ್ಕೊಂಡು 75 ವರ್ಷಗಳ ಆಜಾದಿಗೆ ಅಮೃತ ಮಹೋತ್ಸವದಲ್ಲಿ ನಾವು ಇಷ್ಟು ಕಾಯಬೇಕಾಯ್ತಾ? ನಮ್ಮ ನಮ್ಮ ಕಾಲು ಅಂತ ಹೇಳ್ಕೊಳ್ಳೋದಕ್ಕೆ ನಾವು ಧೈರ್ಯ ಇರಲಿಲ್ಲ ರೀ 70 ವರ್ಷ. ಇದು ಯಾಕೆ ಧೈರ್ಯ ಇರಲಿಲ್ಲ ಅಂದರೆ ಇದೇ ಭ್ರಷ್ಟ ಕಾಂಗ್ರೆಸ್. ಅವ್ರು ಏನು ಅಂದರೆ ಹುಚ್ಚು ಮುಂಡೆ ಮದುವೆಯಲ್ಲಿ ಉಂಡವನೇ ಜನ ಅಂದ್ಬಿಟ್ಟು ಹೇಗೋ ಅಧಿಕಾರ ಪಡ್ಕೋಬೇಕು, ಪಡ್ಕೊಂಡಿದ್ದ ಅಧಿಕಾರ ಮಕ್ಕಳುಗೊಳಿಸ್ಕೋಬೇಕು, ಮಕ್ಕಳಿಗಲ್ಲದೆ ಮೊಮ್ಮಕ್ಕಳುಗೊಳಿಸ್ಬೇಕು, ವಂಶ ಪಾರಂಪರ್ಯವಾಗಿ ಇವ್ರಿಗೆ ಇರಬೇಕು, ಹೆಂಗಸನ್ನು ಮಜಾ ಮಾಡಬೇಕು, ಬೇರೆ ದೇಶಕ್ಕೆ ಹೋಗಬೇಕು, ವಿಮಾನದಲ್ಲಿ ಸುತ್ತಾಡಬೇಕು, ಇಷ್ಟೇ ಅಂದ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವ್ರು. ಇರೋರೆಲ್ಲ ಇದೇ ಥರ. ಹಾಗಾಗಿ ಏನೋ ಭ್ರಷ್ಟಾಚಾರ ಆಕಾಶ ಮೀರಿ ಬೆಳೀತು. ಅದನ್ನು ಕೊಕ್ಕೆ ಹಾಕೋದಕ್ಕೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನರೇಂದ್ರ ಮೋದಿ ಪ್ರಯತ್ನ ಪಟ್ಟಿದ್ದರಿಂದ 2014ರಲ್ಲಿ ನರೇಂದ್ರ ಮೋದಿ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿಯಾಗಿ ಎಲೆಕ್ಟ್ ಆಗ್ತಾರೆ. 5 ವರ್ಷನ ಪೂರ್ತಿ ಮಾಡ್ತಾರೆ. ಬರೀ 5 ವರ್ಷ ಪೂರ್ತಿ ಮಾಡೋದಲ್ಲ, ನೆಕ್ಸ್ಟ್ 2019ರಲ್ಲೂ ಸಹ ಅವ್ರು ಮತ್ತೆ ಗೆಲ್ತಾರೆ. ನೋಡಿ, ಹಿಸ್ಟ್ರಿ ಬರಿತಾ ಇರೋದಿದು. ಹೀಗೆ ಹಿಸ್ಟ್ರಿ ಹೇಳ್ತಾ ಹೋದರೆ ಸಾಕಷ್ಟು ಸಿಗುತ್ತೆ. ಬನ್ನಿ, ಹಿಂದಿ ಹೇಳ್ತಾ ಇದ್ದೆ ನಾನು. ನೆಹರು ಮಾಡಿದ ಪ್ರಮಾದ, ಬ್ಲಂಡರ್ಸ್ ಆಫ್ ನೆಹರು ಅಂತ ಅಂದ್ಬಿಟ್ಟು ಏನೇನು ಪ್ರಮಾದ ಮಾಡಿದ್ರು. ನಾವು ಬಹುಮತಕ್ಕೆ ಮಾನ್ಯತೆ ಇರಬೇಕು ಅಂತೀವಿ. ಡೆಮಾಕ್ರಸಿ ಅಂದರೆ ನಮ್ಮ ಸಂವಿಧಾನದಲ್ಲಿ ಒಪ್ಕೊಂಡಿದ್ದೀವಿ ನಾವು, ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅಂದ್ಬಿಟ್ಟು ಬಹುಮತಕ್ಕೆ ಮಾನ್ಯತೆ ಇರಬೇಕು. ಏನಾಯಿತು, ಬಹುಮತಕ್ಕೆ ಮಾನ್ಯತೆ ಕೊಡಲೇ ಇಲ್ಲ. ಇಲ್ಲಿ ಸ್ವಾತಂತ್ರ್ಯ ಬಂದಾಗ 90% ಹಿಂದೂಗಳಿದ್ವಿ ನಾವು. ಹಿಂದೂಸ್ತಾನ ಅಂತ ಕರೀಲಿಲ್ಲ ರೀ. ಫಸ್ಟ್ ಮಾಡಿದ್ದು ನಮಗೆ ಕತ್ತಿಸ್ಕೋ ಕೆಲಸ ಮಾಡಿದ್ರು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ ನೆಹರು ಮುಸ್ಲಿಂ ಅಂತೆ, ಹಿಂದೂ ಮೆಜಾರಿಟಿ ಇದ್ದಿದ್ದರಿಂದ ಪಂಡಿತ್ ನೆಹರು ಅಂತ ಹೇಳಿಬಿಟ್ಟು ಇದು ಮಾಡಿದ್ರಂತೆ. ಇಂದಿರಾ ಗಾಂಧಿ ಫಿರೋಜ್ ಖಾನ್ನ ಎಲ್ಲ ಅಫ್ಘಾನಿಸ್ತಾನದಲ್ಲಿ ಮದುವೆ ಆಗಿದ್ರಂತೆ. ಅವ್ರನ್ನ ಕರ್ಕೊಂಬಂದು ಗಾಂಧಿ ನೇತೃತ್ವದಲ್ಲಿ ಪುನಃ ಮದುವೆ ಮಾಡಿದ್ರಂತೆ. ಅಲಹಾಬಾದಲ್ಲಿ ಅವ್ರದ್ದೊಂದು ಆನಂದ ಭವನ ಅಂತಿದೆ, ಅರಮನೆಯಲ್ಲಿ ಮತ್ತೆ ಮದುವೆ ಮಾಡಿದ್ರಂತೆ. ಗಾಂಧಿಯ ಅಡ್ವೈಸ್ ಮೇಲೆ, ಗಾಂಧಿ ಉಪದೇಶದ ಮೇಲೆ ಆಕೆನ ಪ್ರಿಯದರ್ಶಿನಿ ಅಂತ, ಇಂದಿರಾ ಗಾಂಧಿ ಹೆಸರು ಪ್ರಿಯದರ್ಶಿನಿ ಹೆಸರನ್ನ ಇಂದಿರಾ ಅಂತ ಮಾಡಿದ್ರಂತೆ. ಆಕೆ ಗಾಂಧಿ ಅಂತ ಹೆಸರು ಇಟ್ಟರಂತೆ. ನೋಡಿ ಏನಾಗಿದೆ, ಹೆಸರಲ್ಲೇ ಮೋಸ ಆಗ್ಬಿಟ್ವಿ ನಾವು. ಗಾಂಧಿ ಮಗಳು ಅಂತ ಯಾರು 100 ವರ್ಷ ಬಿಟ್ಟರೆ ಗಾಂಧಿ ಮಗಳು ಅಂದ್ಬಿಡ್ತಾರೆ, ನೆಹರು ಮಗಳು ಅಂತ ಹೇಳೋದಿಲ್ಲ. ಆ ಮಟ್ಟಕ್ಕೆ ಬಂದಿದೆ. ಇದು ಏನಾಗುತ್ತೆ ಅಂದರೆ ಪ್ರಮಾದಗಳ ಮೇಲೆ ಬ್ಲಂಡರ್ಸ್ಗಳನ್ನ ಮಾಡ್ತಾ ಹೋದರು ಕಾಂಗ್ರೆಸ್ನವರು, ನೆಹರೂರವರು. ಅದು ಹಾಗೇ ಮುಂದುವರಿತಾ ಬಂದಿದೆ. ಈಗ ಅವ್ರ ಸಂತತಿನಲ್ಲಿ ನೋಡಿ ರಾಹುಲ್ ಗಾಂಧಿಯವರಿದ್ದಾರೆ. ರಾಹುಲ್ ಗಾಂಧಿ ಮೊನ್ನೆ ಪ್ರಶ್ನೆ ಕೇಳ್ತಾ ಇದ್ರು ಡೆಲ್ಲಿನಲ್ಲಿ, ಸ್ವಚ್ಛ ಭಾರತ್ ಅಭಿಯಾನ ಮಾಡೋದು, ಕ್ಲೀನ್ ಅನ್ನೋದು ಈಸ್ ಇಟ್ ಸ್ಟ್ರಾಟಜಿ ಆಗುತ್ತಾ, ಪಾಲಿಸಿ ಆಗುತ್ತಾ ಅಂತಂದರೆ ಹೈಸ್ಕೂಲ್ ಮಕ್ಕಳು ಅಂದರು. ನೀವು ಒಪ್ಕೊತೀರಿ, ನಾನು ಒಪ್ಕೊಳ್ಳಲ್ಲ ಅಂದರೆ ಇಷ್ಟು ಬಂಡತನದವರು ಮತ್ತೆ ಪ್ರಧಾನಮಂತ್ರಿ ಆಗಬೇಕಾ ಅನ್ನೋದು ನಮ್ಮ ಪ್ರಶ್ನೆ ಬರುತ್ತೆ. ಬನ್ನಿ, ಪ್ರಮಾದಗಳು ಏನಾಯಿತು, ಯಾರಿಗೆ ಬಂತು 42 ಸ್ವಾತಂತ್ರ್ಯ ಅಂತ ಮಾತಾಡ್ತಾ ಇದ್ದೆ. ನೋಡಿ, ನೇಪಾಳದ ರಾಜನ ಇದಿತ್ತು. ಆವಾಗ ನನ್ನ ಇಂಡಿಯಾ ದೇಶಕ್ಕೆ ಸೇರಿಸ್ಕೊಳ್ಳಿ, ನಾವು ಸೇರಕ್ಕೆ ರೆಡಿ ಇದ್ದೀವಿ ಅಂತೀವಿ. ಒಂದು ಪೇಪರು, ಒಂದು ಸಿಗ್ನೇಚರ್ ಹಾಕ್ಬಿಟ್ಟಿದ್ರೆ ಇಂಡಿಯಾ ದೇಶಕ್ಕೆ ಸೇರೋಗೋದು. ಇದೇ ನೆಹರು ಬೇಡ ಅಂತಾರೆ. ಇವರು ಮಾಡಿದ ದೊಡ್ಡ ಬ್ಲಂಡರ್ಸ್ಗಳಲ್ಲಿ ಇದು ಒಂದು. ಮತ್ತು ಏನಾಗುತ್ತೆ, 1947 ಸ್ವಾತಂತ್ರ್ಯ ಬಂದಾಗ ದ್ವಿತೀಯ ಮಹಾಯುದ್ಧ ಕೊನೆಗೊಂಡಾಗ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿನ ರಿಆರ್ಗನೈಸ್ ಮಾಡ್ತಾರೆ. ಯಾಕೆಂದರೆ ಮತ್ತೆ ಯುದ್ಧ ಆಗಬಾರ್ದು, ಇಂಥ ಸಂದರ್ಭಗಳು ಬಂದರೆ ಸೌಹಾರ್ದಯುತವಾಗಿ ಕೂತ್ಕೊಂಡು ಮಾತುಕತೆಯಲ್ಲಿ ಬಗೆಹರಿಸಬೇಕು ಅಂತ. ಆವಾಗ ಇಡೀ ಪ್ರಪಂಚ ಒಕ್ಕೂರ್ಲಿಂದ ಹೇಳುತ್ತೆ, ನೀವು ಇಂಡಿಯಾ ದೇಶ, ನೀವು ಸೆಕ್ಯೂರಿಟಿ ಕೌನ್ಸಿಲ್ ಮೆಂಬರ್ ಆಗಿ ಅಂತಂದ್ಬಿಟ್ಟು. ಮತ್ತೆ ಪುಣ್ಯಾತ್ಮ ನೆಹರು ಮತ್ತೆ ವಿರೋಧ ಮಾಡೋದ್ರಲ್ಲಿ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ನಮಗೆ ದಕ್ಕಬೇಕಾಗಿದ್ದ ಯುನೈಟೆಡ್ ನೇಷನ್ ಪರ್ಮನೆಂಟ್ ಸೀಟು ಚೈನಾಗೆ ಸಿಗುತ್ತೆ. ಇವತ್ತು ಚೈನಾ ಬಿಸಿ ತುಪ್ಪ ಆಗಿದೆ. 1962ನೇ ಇಸ್ವಿನಲ್ಲಿ ನೆಹರು ಮಾಡಿದ ಪ್ರಮಾದ. 64ವರೆಗೂ ನೆಹರು ಪ್ರಧಾನಮಂತ್ರಿ ಆಗಿರ್ತಾರೆ. 1962ರಲ್ಲಿ ಹಿಂದಿ ಚೀನಿ ಬಾಯ್ ಅಂತ ಹೇಳ್ತಿರ್ತೀವಿ ನಾವು. ಏನಾಗುತ್ತೆ, ಚೈನಾ ನಮ್ಮ ಮೇಲೆ ಯುದ್ಧ ಮಾಡುತ್ತೆ. ಯುದ್ಧ ಹೆಂಗೆ ಮಾಡುತ್ತೆ, ಅವರು ಬಡ ದೇಶ ರೀ. ಅವಾಗ ಅವ್ರೇನು ಮಾಡ್ತಾರೆ, ಫ್ರಂಟ್ ಲೈನಲ್ಲಿರೋರು ಮಾತ್ರ ಗನ್ ಕೊಟ್ಟಿರ್ತಾರೆ, ಮಿಕ್ಕವರೆಲ್ಲ ಕೋಲ್ ತಗೊಂಬಂದು ಯುದ್ಧ ಮಾಡ್ತಾರೆ.
ಅಂಥವ್ರು ನಮ್ಮ ದೇಶ ಕರ್ನಾಟಕ ಏನು ಭೂಭಾಗ ಇದೆ ಅದ್ರ ಮುಕ್ಕಾಲ್ವಾಸಿ ಅಷ್ಟು ಭೂಭಾಗವನ್ನು ಆಕ್ರಮಿಸ್ಕೊಂಡ್ಬಿಡ್ತಾರೆ. ಇವತ್ತು ನಾವು ಯುದ್ಧ ಮಾಡಿ ತಗೊಳ್ಳೋದಿರಿ, ವಾಪಸ್ ಕೊಡಿ ಅಂತ ಕೇಳಿಲ್ಲ. ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಕಾಂಗ್ರೆಸ್ಸಿನ ಯಾರೇ ಮುಖ್ಯಮಂತ್ರಿಗಳಿರ್ಬೋದು, ಪ್ರಶ್ನೆ ಎಲ್ಲ ರೀ, ನಿಮ್ಮ ಕೈ ನಿಮ್ಮ ಕಾಲು ಕತ್ತರಿಸೋದ್ರೆ ಏನು ರೀ ಮಾಡ್ತೀರಾ? ನಮ್ಮ ದೇಶನ ಕತ್ತರಿಸಿ ನೀವು ಇನ್ನೂ ಏನೇನೋ ಬೊಗಳೆ ಬಿಟ್ಕೊಂಡು ನೀವು ರಾಜ್ಯಭಾರ ಮಾಡ್ತಿದ್ದಿಲ್ಲ, ನಿಮಗೇನು ಅನ್ಸೋದೇ ಇಲ್ವಾ? ನೋಡಿ, ನಮ್ಮ ಕೈ ಹೋದರೆ, ನಮ್ಮ ಕಾಲು ಹೋದರೆ, ನಮ್ಮ ಹೆಣ್ಮಕ್ಳು ಕರ್ಕೊಂಡೋಗಿ ರೇಪ್ ಮಾಡಿದ್ರೆ, ನನ್ನ ಹೆಂಡ್ತಿನ ಕರ್ಕೊಂಡು ಹೋಗಿ ರೇಪ್ ಮಾಡಿದ್ರೆ ರಕ್ತ ಕುದಿಯತ್ತೆ. ಹಾಗೆ ನಮ್ಮ ದೇಶನ ತುಂಡು ಮಾಡಿ ತೊಗೊಂಡಿದ್ದಾರೆ ಅವರು, ಇನ್ನೂ ವಾಪಸ್ ಕೊಟ್ಟಿಲ್ಲ. ಅದನ್ನು ವಾಪಸ್ ಕೇಳೋದು ಗಂಡಸ್ತಾನನೇ ಇಲ್ಲ ಅಂದರೆ ಯಾಕೆ ರಾಜಕೀಯ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ನೆಹರು ಮಾಡಿದ ಬ್ಲೆಂಡರ್ಸ್ಗಳು ಇದೆಲ್ಲ ಹೇಳ್ತಾ ಹೋದರೆ ಇನ್ನೂ ಜಾಸ್ತಿ ಇದೆ. ಬನ್ನಿ.